ಏನು ಜನಗಳು ಇಲ್ಲಿ, ಯಾವ ಕಡೆ ನೋಡಿದ್ರು ಜನಗಳು ಎಲ್ಲೆಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿದ್ದಾರೆ. ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ ನೋಡೋದಕ್ಕೆ, ಆ್ಯಂಡ್ ಅಷ್ಟೇ ನೀಟಾಗಿ ಕೂಡ ಇದೆ. ನಮಸ್ಕಾರ ಗೆಳೆಯರೆ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವುದಪ್ಪ ಈ ದೇವಸ್ಥಾನ ಅಂತ ಹೇಳಿದ್ರೆ, ನೀವು ನೋಡಿರ್ತೀರ ಇತ್ತೀಚೆಗೆ ಸಿಕ್ಕಾಪಟ್ಟೆ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರು ಇದೇ ವಿಡಿಯೋ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಇದೇ ವಿಡಿಯೋ, ಫೇಸ್ಬುಕ್ ಓಪನ್ ಮಾಡಿದ್ರು ಇದೇ ಟೆಂಪಲ್ ಬಗ್ಗೆ ವಿಡಿಯೋ. ಯಾವುದಪ್ಪ ಈ ಟೆಂಪಲ್ ಅಂತ ಹೇಳಿದ್ರೆ ಕಾಟೇರಮ್ಮನ ದೇವಸ್ಥಾನ. ಇದಿರೋದು ಹೊಸಕೋಟೆ ಹತ್ರ ಕಂಬಳಿಪುರ ಅನ್ನೋ ಊರಲ್ಲಿ. ಇತ್ತೀಚೆಗೆ ನೀವು ಯಾರತ್ತಾದ್ರೂ ಹೋಗ್ಬಿಟ್ಟು ಬೆಂಗಳೂರಲ್ಲಿ, ಸ್ಪೆಷಲಿ ಬೆಂಗಳೂರಲ್ಲಿ ನನಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಸಜೆಸ್ಟ್ ಮಾಡೋದೆ ಹೊಸಕೋಟೆಯಲ್ಲಿ ಈ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 9 ವಾರ ಕಾಯಿ ಕಟ್ಬಿಟ್ಟು ಬನ್ನಿ, ನಿನಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಇನ್ ಕೇಸ್ ಯಾರಾದರೂ ನಿಮಗೆ ದುಡ್ಡು ವಾಪಸ್ ಕೊಡಬೇಕಂದ್ರೂ ಕೂಡ ಕೊಟ್ಬಿಡ್ತಾರೆ, ಅಥವಾ ಬೇರೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಅಂತೂ ಅಷ್ಟು ಫೇಮಸ್ ಆಗಿಬಿಟ್ಟಿದೆ ಈ ಟೆಂಪಲ್ಲು. ಹೊಸಕೋಟೆಯಲ್ಲಿ 2 ಕಾಟೇರಮ್ಮನ ದೇವಸ್ಥಾನ ಇದೆ, ಒಂದು ಉಪ್ಪಾರಳ್ಳಿಲಿ, ಇನ್ನೊಂದು ಈ ಕಂಬಳಿಪುರದಲ್ಲಿ. ಸೊ ನಾವು ಹೋಗ್ಬೇಕಾದ್ರೆ ನಮಗೆ ಫಸ್ಟು ಉಪ್ಪಾರಳ್ಳಿ ಮೇಲೆ ನಾವು ಹೋಗೋದು. ಅಲ್ಲಿಗೆ ಹೋಗಿ ಆ ದೇವಸ್ಥಾನ ಕೂಡ ಕವರ್ ಮಾಡಿಕೊಂಡು ಅಲ್ಲಿಂದ ಕಂಬಳಿಪುರಕ್ಕೆ ಹೋಗಿ ಆ ದೇವಸ್ಥಾನ ಕೂಡ ಕವರ್ ಮಾಡಬೇಕು ಅಂತ ಹೊರಟಿದ್ದೀವಿ. ಉಪ್ಪಾರಳ್ಳಿಲಿ ಇರುವಂಥ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ ಅಂತೆ, ಹಳೆ ಕಾಲದಿಂದನೂ ಇರುವಂಥ ದೇವಸ್ಥಾನ. ಈ ಕಂಬಳಿಪುರದಲ್ಲಿ ಇರುವಂಥ ದೇವಸ್ಥಾನ ಬಂದ್ಬಿಟ್ಟು ಇತ್ತೀಚೆಗೆ ಸುಮಾರು ವರ್ಷಗಳ ಹಿಂದೆ ಓಪನ್ ಆಗಿರೋದು ಅಂತ ಹೇಳ್ತಾಯಿದ್ರು. ಸೊ ಎರಡು ನೋಡ್ಕೊಂಬರೋಣ ಇವತ್ತು ಹೇಗಿದೆ ಅಂತ. ಆದರೆ ಉಪ್ಪಾರಳ್ಳಿಲಿರೋ ಹಳೆ ದೇವಸ್ಥಾನಕ್ಕಿಂತ ಕಂಬಳಿಪುರದಲ್ಲಿ ಆಗಿರೋ ಹೊಸ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಸುಮಾರು ಜನ ಯೂಟ್ಯೂಬಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಸಿಕ್ಕಾಪಟ್ಟೆ ಜನ ಅದನ್ನ ವೀಡಿಯೋ ಮಾಡಿ ಹಾಕ್ತಾ ಇರ್ತಾರೆ, ಹಾಗಾಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ. ಸೊ ನಮಗೆ ಯಾವುದೇ ರೀತಿ ಗೊತ್ತಿಲ್ಲ ದೇವಸ್ಥಾನ ಹೇಗಿದೆ ಅಂತ, ಫಸ್ಟ್ ಟೈಮ್ ಹೋಗ್ತಾ ಇರೋದು 2 ದೇವಸ್ಥಾನಕ್ಕೆ. ಸೊ ನೋಡೋಣ ಹೇಗಿರುತ್ತೆ, ಏನು ಕತೆ ಅಂತ. ನಾವು ಹೋಗ್ತಾ ಇರೋದು ಬೊಮ್ಮನಹಳ್ಳಿ ಕಡೆಯಿಂದ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 35 to 38 ಕಿಲೋಮೀಟರ್ಸ್ ಆಗುತ್ತೆ 2 ದೇವಸ್ಥಾನಕ್ಕೆ ಹೋಗೋದಕ್ಕೆ. ಒಂದು ಸೈಡ್ ಜರ್ನಿನೇ ಮಿನಿಮಮ್ ಒಂದು 1 ಅವರ್ ಮೇಲಂತೂ ಬೇಕೇ ಬೇಕು, ಟ್ರಾಫಿಕ್ ಇರುತ್ತೆ. ಹಾಗಾಗಿ 1 ಅವರ್ ಅಂತೂ ಆಗೇ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ. ಹೊಸಕೋಟೆಗೇ 1 ಅವರ್ ಆಗುತ್ತೆ. ಹೊಸಕೋಟೆಯಿಂದ ಮತ್ತೆ ಅಲ್ಲಿ ಆ ಕಡೆಗೆ ಒಂದು 6-7 ಕಿಲೋಮೀಟರ್ಸ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಒಂದು 1 hour 15 minutes ಆದರೂ ಆಗೇ ಆಗುತ್ತೆ. ನಾವೀಗ ಮಾರ್ತಳ್ಳಿ ಸಿಗ್ನಲ್ ಹತ್ರ ಇದ್ದೀವಿ. ಇಲ್ಲಿಂದ ನಾವು ರೈಟ್ ತೊಗೊಂಡು ಸರ್ವಿಸ್ ರೋಡಲ್ಲೇ ಹೋಗಿ ರೈಟ್ ತೊಗೊಂಡು ವೈಟ್ಫೀಲ್ಡ್ ಮೇಲೆ ಹೋಗಬೇಕಾಗುತ್ತೆ. ವೈಟ್ಫೀಲ್ಡಿಂದ ಕಾಟನ್ವರ್ಕ್ ಕ್ರಾಸ್ ಹೋಗಿ ಅಲ್ಲಿಂದ ಹೊಸಕೋಟೆಗೆ ಹೋಗಬೇಕಾಗುತ್ತೆ. ಇನ್ ಕೇಸ್ ರೈಟಲ್ಲಿ ಏನಾದರೂ ನೀವು ಸರ್ವಿಸ್ ರೋಡ್ ತೊಗೊಂಡಿರೋ ಸ್ಟ್ರೈಟಾಗಿ ಹೋಗ್ಬಿಟ್ರೆ ನೀವು ಡೈರೆಕ್ಟಾಗಿ ಟಿನ್ ಫ್ಯಾಕ್ಟ್ರಿ ರೂಟ್ಗೆ ಹೋಗ್ಬಿಡ್ತೀರಾ. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಇವತ್ತು ಹೆಂಗೋ ನನ್ನ ಲಕ್ಕು ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ರೈಟ್ ತೊಗೊಂಡು ಸ್ಟ್ರೈಟ್ ಒಂದೇ ರೋಡು ನಿಮ್ಗೆ ಸೀದಾ ಕಾಟನ್ವರ್ಕ್ ಕ್ರಾಸ್ಗೆ ಹೋಗುತ್ತೆ. ಅಲ್ಲಿಗೆ ಹೋಗಿ ಮತ್ತೆ ನಾವು ರೈಟ್ ತೊಗೋಬೇಕಾಗತ್ತೆ. ಇದೇ ಗುರು ವೈಟ್ಫೀಲ್ಡು. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅಂದರೆ ಆಲ್ಮೋಸ್ಟ್ ಒಂದು 4th standard 5th standard ಓದ್ತಾ ಇದ್ದೆ. ಅವಾಗೊಬ್ಬ ಫ್ರೆಂಡ್ ಇದ್ದ. ಅವನವಾಗ ಮನೆ ಖಾಲಿ ಮಾಡಿಕೊಂಡು ವೈಟ್ಫೀಲ್ಡ್ ಕಡೆ ಶಿಫ್ಟ್ ಆಗ್ತಾಯಿದ್ದೀವಿ ಅಂತ ಹೇಳ್ದೆ. ನನಗೆ ಅವಾಗ ವೈಟ್ಫೀಲ್ಡ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಅವನಾಗ ಕೇಳಿದೆ, ಏನದು ವೈಟ್ಫೀಲ್ಡು, ಏನಕ್ಕೆ ವೈಟ್ಫೀಲ್ಡ್ ಅಂತ ಕರೀತಾರೆ ಅದಂತ ಹೇಳಿದ್ರೆ, ಅಲ್ಲಿ ಹೋದರೆ ಎಲ್ಲನೂ ವೈಟಾಗಿರುತ್ತೆ, ನೀವು ಯಾವ ಕಡೆ ತಿರ್ಗಿದ್ರೆ ಎಲ್ಲ ವೈಟಾಗೇ ಇರುತ್ತೆ, ಅದಕ್ಕೆ ಅದನ್ನ ವೈಟ್ಫೀಲ್ಡ್ ಅಂತ ಹೇಳ್ತಾರೆ ಅಂತ ಹೇಳಿದ್ದ. ನಾನು ಅದನ್ನು ನಿಜ ಅಂತ ನಂಬ್ಕೊಂಡು ಇದ್ದೆ ಆ ವಯಸ್ಸಲ್ಲಿ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಗೊತ್ತಾಗಿದ್ದು ಅವ್ನು ಚೆನ್ನಾಗಿ ಪುಂಗಿದ್ದ, ನಾನು ಅದನ್ನ ನಂಬಿದ್ದೆ ಅಂತ. ಸೊ ಇವಾಗ ನಾವು ಇಲ್ಲಿಂದ ಸ್ಟ್ರೈಟಾಗಿ ಹೋಗಬೇಕು, ಸೀದಾ ಕಾಟನ್ವರ್ಕ್ ಕ್ರಾಸ್ಗೆ ಹೋಗ್ತೀವಿ. ಇದೇ ಕಾಟನ್ವರ್ಕ್ ಕ್ರಾಸು. ಇಲ್ಲೇನೋ ರೋಡ್ ರಿಪೇರಿ ಮಾಡ್ತಿದ್ದಾರೆ ಅನಿಸುತ್ತೆ. ಸೊ ಇಲ್ಲೇ ಯೂ ಟರ್ನ್ ತೊಗೊಂಡು ಹೋಗಬೇಕು. ಇಲ್ಲಿ ಲೆಫ್ಟಲ್ಲಿ ಹೋಗೋದಕ್ಕೂ ಜಾಗ ಇಲ್ಲ, ಯಾರೋ ಹೋಗ್ತವನೆ ಬಟ್ ಅಲ್ಲಿ ಜಾಗ ಇಲ್ಲ. ಸೊ ಸ್ಟ್ರೈಟಾಗಿ ಹೋಗಬೇಕಾಗತ್ತೆ. ಮುಂದೆ ಏನಾದರೂ ನಮಗೆ ಅಂಡರ್ ಪಾಸ್ ಸಿಕ್ಕಿದ್ರೆ ಅಂಡರ್ ಪಾಸಿಂದ ನಾವು ಲೆಫ್ಟ್ ತೊಗೊಂಡು ಹೊಸಕೋಟೆ ಮೇನ್ ರೋಡ್ ನಾವು ಕನೆಕ್ಟ್ ಆಗಬೇಕಾಗತ್ತೆ. ಈಗ ಆಲ್ಮೋಸ್ಟ್ ನಾವು ಹೊಸಕೋಟೆ ರೀಚ್ ಆಗಿದ್ದೀವಿ. ಅಂದರೆ ಮೇನ್ ಬಸ್ ಸ್ಟಾಪ್ ಬಂದು ಇನ್ನೂ ಸ್ವಲ್ಪ ಮುಂದೆ ಇದೆ. ನಮಗೆ ಫಸ್ಟು ಹೊಸಕೋಟೆ ಅಂದರೆ ನೆನಪಿಗೆ ಬರೋಂಥದ್ದೇ ಈ ಅರ್ಲಿ ಮಾರ್ನಿಂಗ್ ಬಿರಿಯಾನಿ. ಈ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅನ್ನೋ ಟ್ರೆಂಡ್ ಹುಟ್ಟಾಕಿದ್ದೆ ಹೊಸಕೋಟೆ. ನೀವಿವಾಗ ಮುಂದೆ ನೋಡಿ, ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಬರೀ ಬಿರಿಯಾನಿ ಅಂಗಡಿಗಳೇ. ಎಷ್ಟು ನೋಡ್ತೇವೆ ನೋಡಿ, ಬರೀ ಬಿರಿಯಾನಿ. ತಿನ್ನೋರಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು, ಯಾವ ಹೋಟ್ಲಿಗೆ ಹೋಗಪ್ಪ ತಿನ್ನೋದು ನಾವು ಅಂತ. ಅಷ್ಟು ಬಿರಿಯಾನಿ ಅಂಗಡಿಗಳೇ ಕಾಣಿಸುತ್ತೆ ಹೊಸಕೋಟೆಯಲ್ಲಿ. ಈಗ ಇನ್ನೊಂದು ಚೂರು ಮುಂದೆ ಹೋದರೆ ನಮಗೊಂದು ಲೆಫ್ಟ್ ಸಿಗುತ್ತೆ. ನಾವು ಉಪ್ಪಾರಳ್ಳಿಗೆ ಹೋಗ್ಬೇಕಂತ ಹೇಳಿದ್ರೆ ಅದೇ ಲೆಫ್ಟ್ ತೊಗೊಂಡು ಹೋಗಬೇಕು. ಇಲ್ಲಿಂದ ಒಂದು ಉಪ್ಪಾರಳ್ಳಿ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ಇರ್ಬೋದು ಅಂತ ಅಂದ್ಕೊತೀನಿ. ಇದೇ ಲೆಫ್ಟು. ಈ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋಗಬೇಕು, ಒಂದೇ ರೋಡು ನಮಗೆ. ಸೊ ಹೋದರೆ ನಮಗೆ ಟೆಂಪಲ್ ಆಲ್ಮೋಸ್ಟ್ ಲೆಫ್ಟಲ್ಲೇ ಸಿಗುತ್ತೆ. ಇಲ್ಲಿ ನೋಡಿ, ಯಾವುದೋ ಡ್ರೀಮ್ ಮಾರ್ಟ್ ಅಂತ ಇದೆ. ಇದು ಡಿ ಮಾರ್ಟ್ ಕಾಪಿ ಥರ ಇದೆ. ಡಿ ಮಾರ್ಟ್ ಥರನೇ, ಆದರೆ ಡಿ ಮಾರ್ಟ್ ಅಲ್ಲ.
ಆ್ಯಂಡ್ ಹೊಸಕೋಟೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಬಂದ್ಬಿಟ್ಟು ಈ ಆನಂದ್ ದಮ್ ಬಿರಿಯಾನಿಯಿಂದ ಇದೆ ನೋಡಿ, ಲೆಫ್ಟಲ್ಲಿದೆ. ಇದು ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ಮಾತ್ರ ಇರುತ್ತೆ, ಅದು ವೀಕ್ಲಿ 3 ಡೇಸ್ ಮಾತ್ರ ಇರುತ್ತಂತೆ. ಯಾವ್ಯಾವ ದಿನ ಅಂದರೆ ಮಂಡೇ, ಫ್ರೈಡೇ ಮತ್ತು ಸಂಡೇ 3 ದಿನ ಇರುತ್ತೆ ಅಷ್ಟೇ. ಅದು ಕೂಡ ಒಂದು ಟೈಮಿಂಗ್ಸ್ ಅರ್ಲಿ ಮಾರ್ನಿಂಗಿಂದ ಒಂದು 9-10 ಗಂಟೆ ಅಷ್ಟು ಪೂರ್ತಿ ಖಾಲಿ ಆಗಿಬಿಡುತ್ತೆ, ಅಷ್ಟು ಫೇಮಸ್ ಅಂಗಡಿ ಅದು. ಇವರು ಆಲ್ಮೋಸ್ಟ್ 1.5 ಅವರ್ ಜರ್ನಿ ಆಗಿದೆ ಅಲ್ಲಿಂದ ಇಲ್ಲಿಗೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಕೆಲವೊಂದು ಕಡೆ. ಇನ್ನೇನು ಟೆಂಪಲ್ ರೀಚ್ ಆಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಉಪ್ಪಾರಹಳ್ಳಿ ಕಾಟೇರಮ್ಮನ ದೇವಸ್ಥಾನ. ಇನ್ನೇನು ಅಲ್ಲಿಂದ ಒಂದು 100 ಮೀಟರ್ಸ್ ಇದೆ ಅಷ್ಟೇ. ಟ್ರಾಫಿಕ್ ಇಲ್ಲದ್ರೆ ಹೈವೇಲಿ ಎಷ್ಟು ಕಿಲೋಮೀಟರ್ ಆದರೂ ಹೊಡಿಬೋದು, ಆದರೆ ಟ್ರಾಫಿಕಲ್ಲಿ 30-35 ಕಿಲೋಮೀಟರ್ ಬರೋದ್ರೊಳಗಡೆ ಫುಲ್ ನೀರು ಇಳಿದೋಗ್ಬಿಡುತ್ತೆ. ಇಲ್ಲಿ ಫಸ್ಟ್ ನಮಗೊಂದು ಹಾಲ್ ಸಿಗುತ್ತೆ, ಕಾಟೇರಮ್ಮ ಹಾಲ್ ಅಂತ ಇದೆ ಇಲ್ಲಿ. ಮುಂದೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತೆ ನೋಡಿ ಟೆಂಪಲ್, ಅದೇ ಟೆಂಪಲ್ಲು. ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿಬಿಡ್ತೀನಿ ಗಾಡಿನ. ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ, ನೋಡ್ಬೋದು ಗಾಡಿಯೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ನೋಡೋದಕ್ಕಂತೂ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಯಾವುದೇ ರೀತಿ ಕ್ಯೂ ಸಿಸ್ಟಮ್ ಇಲ್ಲ ಅನಿಸುತ್ತೆ. ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ಇಲ್ಲೂ ಕೂಡ ಅಷ್ಟೇ ಕಾಯಿ ಕಟ್ಟುವಂಥ ಒಂದು ಪದ್ಧತಿ ಇದೆ. ಸೊ ಹೊರಗಡೆಯಿಂದ ನೀವು ಕಾಯಿ ಪರ್ಚೇಸ್ ಮಾಡ್ಕೊಂಬಂದು ಇಲ್ಲಿ ಕೊಟ್ಟರೆ ಪೂಜಾರಿಗಳ ಕೈಲಿ ಅವರು ಪೂಜೆ ಮಾಡಿ ಅದನ್ನ ವಾಪಸ್ ಕೊಡ್ತಾರೆ. ಈಚೆ ಒಂದು ಮರ ಇದೆ, ಆ ಮರಕ್ಕೆ ಕಟ್ಟಬೇಕಂತೆ. ದೇವ್ರಿಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗರ್ಭಗುಡಿ ಪಕ್ಕದಲ್ಲಿ ದೇವರ ಉತ್ಸವ ಮೂರ್ತಿ ಕೂಡ ಇಟ್ಟಿದ್ದಾರೆ, ಬಟ್ ಫುಲ್ಲು ಮುಚ್ಚಿಬಿಟ್ಟಿದ್ದಾರೆ, ಯಾರು ಮುಟ್ಟಬಾರ್ದು ಅಂತ. ಈ ದೇವಸ್ಥಾನದ ಒಳಗಡೆ ಹೋಗಿ ಬಂದಮೇಲೆ ಒಂದು ಪಾಸಿಟಿವ್ ವೈಬ್ಸ್ ಬರೋದಂತೂ ಸುಳ್ಳಲ್ಲ. ಈ ಗರುಡಗಂಬಕ್ಕೆ ಭಕ್ತರೇ ಪೂಜೆ ಮಾಡ್ಬೋದು, ಹೂವು ಎಲ್ಲ ಇಟ್ಬಿಟ್ಟು ದೇವರಿಗೆ ಅವರೇ ಪೂಜೆ ಮಾಡ್ಬೋದು. ಮತ್ತು ಮೊಸರನ್ನ ಯಾರು ತೊಗೊಂಬಂದರೆ ನೈವೇದ್ಯಕ್ಕೆ ಅವರೇ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ದೇವಸ್ಥಾನದ ಪಕ್ಕದಲ್ಲಿ ನಮಗೆ ಬಲಿನಾಗೇಶ್ವರ ಸ್ವಾಮಿಯ ವಿಗ್ರಹಗಳನ್ನ ನಾವು ನೋಡ್ಬೋದು. ಈ ಬಲಿನಾಗೇಶ್ವರ ವಿಗ್ರಹದ ಕೆಳಗಡೆನೇ ಉತ್ತಾ ಇದೆಯಂತೆ, ನಾವು ಅಲ್ಲೊಂದು ರಂಧ್ರ ಗಮನಿಸ್ಬೋದು. ಸೊ ಅದ್ರ ಕೆಳಗಡೆ ಬಂದ್ಬಿಟ್ಟು ಉತ್ತಾ ಇದೆಯಂತೆ. ಮತ್ತು ಇಲ್ಲಿ ನೀವು ಈ ಬೀಗಗಳು ಹಾಕಿರೋದೆಲ್ಲ ಗಮನಿಸ್ಬೋದು. ಸೊ ಇದೇನಂತ ಹೇಳಿದ್ರೆ ಏನಾದರೂ ಶತ್ರುನಾಶಕ್ಕೋಸ್ಕರ ಅಥವಾ ಶತ್ರುಗಳ ಕಾಟದಿಂದ ಪರಿಹಾರಕ್ಕೋಸ್ಕರ ಈ ಥರ ಬೀಗ ಹಾಕ್ತಾರಂತೆ. ಎಷ್ಟೊಂದು ಜನ ಬೀಗ ಹಾಕಿದ್ದಾರೆ. ಇದರ ಹಿಂಬದಿಯಲ್ಲಿ ನಾವು ಮುನೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಇದು ಮುನೇಶ್ವರ ಸ್ವಾಮಿ. ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ ನೋಡೋದಕ್ಕೆ, ಆ್ಯಂಡ್ ಅಷ್ಟೇ ನೀಟಾಗಿ ಕೂಡ ಇದೆ. ಇಲ್ಲಿ ಹೊರಗಡೆ, ದೇವಸ್ಥಾನದ ಹೊರಗಡೆ ನಾವು ಮರಕ್ಕೆ ಆ ಕಾಯಿ ಕಟ್ಟೋದೆಲ್ಲ ನೋಡ್ಬೋದು. ಸಾಮಾನ್ಯವಾಗಿ ಇಲ್ಲಿ ಬಂದ್ಬಿಟ್ಟು 5 ವಾರ ಕಾಯಿ ಕಟ್ತಾರಂತೆ. ಸುಮಾರು ಜನ ಇವಾಗಲೂ ಕಟ್ತಾಯಿದ್ರು, ಆ ಕಡೆ ಎಲ್ಲ ಕಟ್ಟಿದ್ದಾರೆ. ಆ ಮರ ಹತ್ರ ಹೋಗೋದಕ್ಕೆ ಜಾಗನೇ ಇಲ್ಲ, ಅಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ. ಸೊ ಇಲ್ಲೊಬ್ರು ಕಟ್ತಾಯಿದ್ದಾರೆ ಇವಾಗಲೂ ಕಾಯಿನ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಇವಾಗ ನಾವು ಇಲ್ಲಿಂದ ಕಂಬಳಿಪುರದ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಉಪ್ಪಾರಹಳ್ಳಿ ಕಾಟೇರಮ್ಮನ ದೇವಸ್ಥಾನದಿಂದ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನಕ್ಕೆ ಕರೆಕ್ಟಾಗಿ 5.6 ಕಿಲೋಮೀಟರ್ ಆಗುತ್ತೆ. ಸೊ ಒಂದೇ ಸ್ಟ್ರೈಟ್ ರೋಡು, ಮತ್ತು ಹಳ್ಳಿ ಮೇಲೆ ಹೋಗ್ಬೇಕಾಗತ್ತೆ. ಹಳ್ಳಿ ಮೇಲೆ ಹೋಗೋದ್ರಿಂದ ಟ್ರಾಫಿಕ್ ಇರಲ್ಲ, ಅದೊಂದು ಖುಷಿ ವಿಚಾರ. ಅಂದರೆ ಇದು ಕೂಡ ಕಾಟೇರಮ್ಮನ ದೇವಸ್ಥಾನ, ದೊಡ್ಡ ಕಾಟೇರಮ್ಮನ ದೇವಸ್ಥಾನ ಅಂತ ಬರೆದಿದೆ. ಹೊಸಕೋಟೆಯಲ್ಲಿ ಕಾಟೇರಮ್ಮನ ದೇವಸ್ಥಾನ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಈಗ ಇಲ್ಲಿ ರೈಟ್ ತೊಗೋಬೇಕು, ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ ಸ್ಟ್ರೈಟ್ ಬಂದಮೇಲೆ ರೈಟ್ ತೊಗೋಬೇಕು ಇಲ್ಲೊಂದು. ಬಟ್ ಇದು ಯಾವ ಊರು ಅಂತ ನನಗೆ ಐಡಿಯಾ ಇಲ್ಲ, ಇಲ್ಲಿ ಬೋರ್ಡ್ ಕೂಡ ನೋಡೋಕ್ಕೆ ಹೋಗಲಿಲ್ಲ ನಾನು. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗಿ ಮುಂದೆ ಒಂದು ವೈ ಶೇಪಲ್ಲಿ ಒಂದು ರೋಡ್ ಬರುತ್ತಂತೆ, ಅಲ್ಲಿ ರೈಟ್ ಸೈಡ್ ತೊಗೊಂಡು ಹೋಗಬೇಕಾಗತ್ತೆ ಅಂತ ಹೇಳಿದ್ರು. ಓಕೆ, ಮುಂದೆ ಒಂದು ವೈ ಶೇಪಲ್ಲಿ ರೋಡ್ ಕಾಣಿಸ್ತಾ ಇದೆ. ಸೊ ಅಲ್ಲಿ ನಾವು ರೈಟ್ ತೊಗೊಂಡು ಮತ್ತೆ ಸ್ಟ್ರೈಟ್ ಹೋಗ್ಬೇಕಂತೆ. ಇಲ್ಲಿ ಎಲ್ಲೂ ಕೂಡ ದೇವಸ್ಥಾನಕ್ಕೆ ದಾರಿ ಅಂತ ಎಲ್ಲೂ ಬೋರ್ಡ್ ಹಾಕಿಲ್ಲ. ಸೊ ಫಸ್ಟ್ ಟೈಮ್ ಬರೋದಾದರೆ ಅವ್ರಿವ್ರನ್ನ ಕೇಳ್ಕೊಂಡು ಹೋಗಬೇಕು, ಇಲ್ಲ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತಂತೆ. ಸೊ ಸ್ಟ್ರೈಟ್ ಹೋಗಿ ಮತ್ತೆ ಇನ್ನೊಂದು ರೈಟ್ ತೊಗೋಬೇಕಂತೆ, ಅಲ್ಲೂ ಕೂಡ ಏನೂ ಬೋರ್ಡ್ ಇಲ್ಲ.
ಯಾರನ್ನಾದರೂ ಮುಂದೆ ಕೇಳ್ಕೊಂಡು ಹೋಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಮುಂದೆ ಒಂದು 200 ಮೀಟರ್ಸ್ ಹೋದರೆ ಚಿಕ್ಕದಾಗಿ ರೈಟ್ ಸೈಡಲ್ಲಿ ಒಂದು ಶೆಡ್ ಇದೆ ನೋಡಿ, ಬ್ಲೂ ಕಲರ್ದು, ಅಲ್ಲಿ ರೈಟ್ ತೊಗೊಳ್ಳಿ ಅಂತ ಹೇಳಿದ್ರು. ಅದು ಚಿಕ್ಕದಾಗಿದೆ ಅಂತ ರೈಟು ಗೊತ್ತಾಗೋದಿಲ್ಲ, ಸೊ ಸ್ಲೋ ಹೋಗಿ ನಿಮಗೆ ಕಾಣುತ್ತೆ ಅಂತ ಹೇಳಿದ್ರು. ಇದೇ ಇರಬೇಕು ಬ್ಲೂ ಕಲರ್ ಶೆಡ್ಡು. ಇದ್ರ ಪಕ್ಕ ರೈಟು. ಓಕೆ, ಈ ರೈಟ್ ತೊಗೊಂಡು ಹೋಗ್ಬೇಕಂತೆ. ಇಲ್ಲಿಂದ ಒಂದು 500 ಮೀಟರ್ಸ್ ಇರ್ಬೋದು ಅಂತ ಹೇಳಿದ್ರು ಅಷ್ಟೇ ಅವರು. ಸೊ ಓಕೆ, ಇಲ್ಲಿ ಒಂದು ಹಾಕಿದ್ದಾರೆ ದೇವಸ್ಥಾನಕ್ಕೆ ರಸ್ತೆ ಅಂತ. ಒಂದೇ ಕಡೆ ಬರ್ದಿರೋದು ನೋಡಿದ್ದು ದೇವಸ್ಥಾನಕ್ಕೆ ರೋಡ್ ಅಂತ, ಅದು ಬಿಟ್ಟರೆ ಎಲ್ಲೂ ಬರ್ದಿಲ್ಲ. ಫಸ್ಟ್ ಟೈಮ್ ಅವ್ರಿಗೆ ಅಫ್ಕೋರ್ಸ್ ಇದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೋಡ್ ಬಂದುಬಿಟ್ಟು. ಯಾರು ಹುಡುಗ ಓಡ್ ಬರ್ತಾನೆ, ಮೋಸ್ಟ್ಲಿ ಪಾರ್ಕಿಂಗ್ ಫೀಸ್ ಇದೆ ಅನಿಸುತ್ತೆ, ಕಲೆಕ್ಟ್ ಮಾಡ್ಕೊಳಕ್ಕೋಸ್ಕರ ಬಂದ. ಗುರು ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಒಳ್ಳೆ ಯಾವುದೋ ಜಾತ್ರೆಗೆ ಬಂದಿರೋ ಥರ ಫೀಲಿಂಗ್ ಇದೆ, ಅಷ್ಟು ಜನ ತುಂಬಿಕೊಂಡಿದ್ದಾರೆ. ಮೊದಲಿಗೆ ನಮಗೆ ಸಿಗೋದು ವಿಘ್ನೇಶ್ವರನ ಒಂದು ದೇವಸ್ಥಾನ. ಫುಲ್ ಗರ್ಕೆ ಹುಲ್ಲಿಂದ ತುಂಬಿಸ್ಬಿಟ್ಟಿದ್ದಾರೆ ವಿಘ್ನೇಶ್ವರನಿಗೆ. ಜನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕ್ಯೂ ಸಿಸ್ಟಮ್ ಇದೆ ಅಂತ ಅನ್ಕೊತೀನಿ ಇಲ್ಲಿ. ಬಟ್ ಎಷ್ಟು ದೂರ ಇದೆ ಕ್ಯೂ ಅಂತ ಗೊತ್ತಿಲ್ಲ. ಇಲ್ಲ ಮತ್ತೆ ಹೋಗಿ ಲೆಫ್ಟ್ ತೊಗೊಳೋ ಥರ ಇದೆ, ನೋಡೋಣ. ಏನು ಜನ ಗುರು ಇಲ್ಲಿ, ಯಾವ ಕಡೆ ನೋಡಿದ್ರು ಜನಗಳು, ಎಲ್ಲೆಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಸಾವಿರಾರು ಜನ ಬೀಗಗಳು ಹಾಕಿದ್ದಾರೆ. ಏನಕ್ಕೆ ಅಂತ ಕೇಳಿದ್ರೆ ಶತ್ರು ಕಾಟ ಮತ್ತು ಶತ್ರುನಾಶಕ್ಕೋಸ್ಕರ ಈ ಥರ ಬೀಗಗಳು ಹಾಕ್ತಾರಂತೆ ಇಲ್ಲಿ. ಇಲ್ಲಿ ಕಾಳಿಕಾ ದೇವಿ ಶಕ್ತಿಪೀಠ ಇದೆ, ನೀವು ನೋಡ್ಬೋದು ಜನಗಳು ಕಾಯಿನ್ಸ್ ಎಲ್ಲ ಅಂಟಿಸ್ತಾ ಇದ್ದಾರೆ. ಮತ್ತು ಆ ಗೋಡೆ ಏನಿದೆ ಅಲ್ಲೋಗಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ತಾಯಿ ವಿಗ್ರಹ ಮಾತ್ರ ನೋಡೋದಕ್ಕೆ ತುಂಬ ಭಯ ಆಗುತ್ತೆ, ಅಷ್ಟು ಉಗ್ರ ಸ್ವರೂಪದಲ್ಲಿ ತಾಯಿ ನಿಂತಿದ್ದಾಳೆ. ಕಾಟೇರ ಮುಂದೆ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ತೊಟ್ಲು ಕಟ್ಟಿದ್ದಾರೆ ಅಂತ, ಮಕ್ಕಳಾಗಲಿ ಅಂತ. ಮತ್ತು ಚೀಟಿಗಳೆಲ್ಲ ಬರೆದಿಟ್ಟಿದ್ದಾರೆ, ಅದರಲ್ಲಿ ನಾನು ಏನಾದ್ರು ಆಗಬೇಕು ಅಂತ ಇದ್ದರೆ ಅದನ್ನು ಬರೆದುಬಿಟ್ಟು ಈ ಥರ ಮರಕ್ಕೆ ಕಟ್ತಾರಂತೆ ಇಲ್ಲಿ. ಸೊ ತಾಯಿಯ ದರ್ಶನ ಮಾಡ್ಕೊಂಬಿಡಿ. ಗರ್ಭಗುಡಿಯ ಹಿಂಭಾಗದಲ್ಲಿ ಈ ಥರ ಕಾಯಿನ್ಸ್ನ ಗರ್ಭಗುಡಿಯ ಗೋಡೆಗೆ ಅಂಟಿಸ್ತಾರಂತೆ. ನಾವೇನಾದ್ರು ಬೇಡ್ಕೊಂಡು ಈ ಥರ ಅಂಟಿಸಿದ್ರೆ ಆ ಕೆಲಸ ಆಗುತ್ತೆ ಅನ್ನೋದಾದರೆ ಅದು ಕಾಯಿನ್ ಅಲ್ಲೇ ನಿಂತ್ಕೊಳುತ್ತೆ ಅಂತೆ, ಇಲ್ಲ ಅಂತ ಹೇಳಿದ್ರೆ ಬಿದ್ದೋಗುತ್ತೆ ಅಂತೆ. ಅದು ಅವರವರ ನಂಬಿಕೆ. ತಾಯಿಯ ದರ್ಶನ ಮಾಡಿಕೊಂಡು ಈಚೆ ಬಂದಾದಮೇಲೆ ದೇವಸ್ಥಾನದಿಂದ ಆವಾಗಲೇ ತೋರಿಸಿದ್ನಲ್ಲ ಕಾಳಿಕಾ ದೇವಿ ಶಕ್ತಿಪೀಠ, ಅದರ ಎದುರುಗಡೆ ನಿಮಗೆ ಈ ಜೋಡಿ ಆಲದ ಮರ ಕಾಣುತ್ತೆ. ಇಲ್ಲಿ 2 ಆಲದ ಮರ ಇದೆಯಂತೆ, ಮತ್ತು ಇದು ಸುಮಾರು 300-350 ವರ್ಷಗಳ ಹಳೆಯ ಆಲದ ಮರ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಎಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ. ಇದೊಂದು ಅವರ ನಂಬಿಕೆ. 9 ವಾರ ಬಂದ್ಬಿಟ್ಟು ಇಲ್ಲಿ ಅರಕೆಕಾಯಿ ಕಟ್ಟಿದ್ರೆ ಇಷ್ಟಾರ್ತಿ ಎಲ್ಲ ಸಿದ್ಧಿ ಆಗುತ್ತೆ ಅಂತ ಅವ್ರ ನಂಬಿಕೆ ಇದೆ. ಈ ಮರಕ್ಕೆ ಕಾಯಿ ಕಟ್ಟಾದಮೇಲೆ ಇಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಇದೆಯಂತೆ. ಇಂತಿಂಥ ಅರಕೆಗೆ ಇಷ್ಟಿಷ್ಟು ಪ್ರದಕ್ಷಿಣೆಗಳು ಅಂತ ಇದೆಯಂತೆ. ಸೊ ಅಷ್ಟು ಪ್ರದಕ್ಷಿಣೆಗಳು ಹಾಕ್ತಾರೆ. ಸೊ ನೀವು ನೋಡ್ಬೋದು ಕೆಲವೊಬ್ರು ಇಲ್ಲೇ ಸುತ್ತಾ ಇದ್ದಾರೆ. ಅಂದರೆ ಕೆಲವೊಂದು ಹರಕೆಗಳಿಗೆ 108 ಪ್ರದಕ್ಷಿಣೆ ಅಥವಾ 117 ಪ್ರದಕ್ಷಿಣೆ ಈ ಥರ ಹಾಕಬೇಕಂತೆ. ಅಷ್ಟು ಮರ ಸುತ್ತೋದಕ್ಕೆ ಆಗಲ್ಲ ಅಂತ ಹೇಳಿದವರು ಈ ಥರ ಬೇರುಗಳೇನಿದೆ ಅದ್ರ ಸುತ್ತ 108 ಅಥವಾ 117 ಎಷ್ಟು ಹೇಳಿರ್ತಾರೆ ಅಷ್ಟು ಪ್ರದಕ್ಷಿಣೆ ಸುತ್ತಿಸ್ತಾರಂತೆ. ನೀವು ನೋಡ್ಬೋದು ಎಷ್ಟು ಕಾಯಿದೆ ಅಂತ. ಮೇಲೆ ಎಲ್ಲ ಹತ್ಬಿಟ್ಟು ಕಟ್ಟಿದ್ದಾರೆ, ಅದು ಹೆಂಗೆ ಕಟ್ಟಿದಾರೋ ಗೊತ್ತಿಲ್ಲ, ಬಟ್ ಮೇಲೆಲ್ಲ ನೀವು ನೋಡ್ಬೋದು ಅಷ್ಟು ಕಾಯಿ ಕಟ್ಟಿದ್ದಾರೆ. ಆ್ಯಂಡ್ ಇದನ್ನ 9 ವಾರ ಬಂದು ಕಟ್ಟಬೇಕಂತೆ. ಸೊ ಇದು ಅವರವರ ಇಚ್ಛೆ. ನಾನಂತೂ ಯಾರಿಗೂ ಬಂದು ಕಟ್ಟಬೇಡಿ ಅಂತ ನಾನೇನು ಹೇಳೋಕ್ಕೋಗಲ್ಲ. ಈ ಮರದ ಬುಡದಲ್ಲಿ ನವದುರ್ಗಿಯರ ವಿಗ್ರಹಗಳಿದೆ. ಆ ನವದುರ್ಗಿಯರು ಇರೋದ್ರಿಂದ ಇಲ್ಲಿ 9 ಕಾಯಿಗಳನ್ನ 9 ವಾರ ಕಟ್ಟಬೇಕು ಅನ್ನೋ ಒಂದು ನಂಬಿಕೆ ಅಂತೆ. ಸೊ ಹಾಗಾಗಿ 9 ಸಲ ಕಟ್ತಾರೆ. ಮತ್ತು ಈ ಮರದ ಪಕ್ಕದಲ್ಲಿ ನಾವು ಮುನೇಶ್ವರ ಸ್ವಾಮಿಯ ವಿಗ್ರಹ ಮತ್ತು ಕಾಳಿ ಮಾತೆಯ ವಿಗ್ರಹ ಕೂಡ ನೋಡ್ಬೋದು. ಇಲ್ಲಿ 9 ವಾರ ಬಂದು ಕಾಯಿ ಕಟ್ಟೋದ್ರ ಬಗ್ಗೆ ನಿಮ್ಗೆ ಯಾರು ಹೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಏನು ಹೇಳ್ತೀರಾ ಅಂತ. ನೋಡ್ಬೋದು ನೀವು ಬರೀ ಮರಕ್ಕೆ ಅಂತಲ್ಲ, ಇಲ್ಲಿ ಓಡಾಡೋಕೆ ಒಂದು ಜಾಗ ಇದೆ, ಅಲ್ಲಿ ಕಂಬಿಗಳು ಕೂಡ ಫುಲ್ ಕಟ್ಬಿಟ್ಟಿದ್ದಾರೆ. ಇಲ್ಲಿ ವಿಶೇಷ ಸೂಚನೆ ಅಂತ ಒಂದು ಬೋರ್ಡ್ ಹಾಕೋರೆ, ಯಾವುದೇ ಕಾರಣಕ್ಕೂ ಮನೆಯಿಂದ ಕಾಯಿ ತೊಗೊಂಬಂದು ಕಟ್ಟಬಾರ್ದಂತೆ. ಇಲ್ಲಿ ಸಿಗೋ ಹೋಮ ಹವನ ಮಾಡಿ ಮಂತೆ ಸಿಟ್ಟಿರೋ ಕಾಯಿನೇ ಕಟ್ಟಬೇಕಂತೆ. ಇಲ್ಲಿ ಹೋಮ ಹವನ ಮಾಡಿ ವಿಶೇಷ ಪೂಜೆ ಮಾಡಿಟ್ಟಿರೋ ಕಾಯಿಗೆ 150 ರೂಪಾಯಿ ಅಂತೆ. ಇದನ್ನೇ ತೊಗೊಂಡು ಕಟ್ಟಬೇಕಂತೆ, ಮನೆಯಿಂದ ತೊಗೊಂಬಂದು ಕಟ್ಟಬಾರ್ದಂತೆ. ಮತ್ತು ವಿಶೇಷ ದರ್ಶನ ಮತ್ತು ಕಾಯಿ ಎರಡೂ ಬೇಕು ಅಂತ ಹೇಳಿದ್ರೆ 300 ರೂಪಾಯಿ ಅಂತೆ.
ಇಲ್ಲಿ ದೇವಿಯ ಶಕ್ತಿ ಇರೋದಂತೂ ನಿಜ. ಏನಕ್ಕಂದರೆ ನಾವು ದೇವಸ್ಥಾನದ ಒಳಗಡೆ ಹೋದಾಗ ಅಥವಾ ದೇವಿಯ ವಿಗ್ರಹಗಳು ನೋಡಿದಾಗ ನಮಗೆ ಆ ಪಾಸಿಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಫೀಲ್ ಬರೋದಂತೂ ನಿಜ. ಆದರೆ ಇಲ್ಲಿ ಅವಾಗ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ಇಲ್ಲಿ ಮನೆಯಿಂದ ಕಾಯಿ ತೊಗೊಂಬಂದು ಕಟ್ಟಂಗಿಲ್ಲ, ಇಲ್ಲಿ ಪೂಜೆ ಮಾಡಿರೋ ಕಾಯಿ ಕಟ್ಟಬೇಕು, ಮನೆಯಿಂದ ಕಾಯಿ ತೊಗೊಂಬಂದು ಕಟ್ಟಿದ್ರೆ ಅಥವಾ ಹೊರಗಡೆ ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದು ಕಟ್ಟಿದ್ರೆ ಕಷ್ಟಗಳು ಜಾಸ್ತಿ ಆಗುತ್ತೆ, ಕಡಿಮೆ ಆಗೋದಿಲ್ಲ ಅಂತ ಗುರು. ಅದು ನನಗನ್ಸಿದ ಪ್ರಕಾರ ಇದೊಂದು ನನಗೆ ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅದು ದೇವರು, ಮನುಷ್ಯ ಅಲ್ಲ. ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಭಕ್ತಿ, ಶ್ರದ್ಧೆ. ನೀವು ಭಕ್ತಿಯಿಂದ ಹೋಗ್ಬಿಟ್ಟು ದೇವ್ರನ್ನ ಏನಾದರೂ ಕೇಳ್ಕೊಳ್ಳಿ. ನೀವು ನಿಜವಾಗ್ಲೂ ಭಕ್ತಿಯಿಂದ ಮನಸ್ಫೂರ್ತಿ ಕೇಳ್ಕೊಂಡಿದ್ರೆ ದೇವರು ಖಂಡಿತವಾಗ್ಲೂ ಅದನ್ನ ನೆರವೇರಿಸ್ತಾರೆ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಈ ತಾಯಿ ಶಕ್ತಿ ಇರೋದಂತೂ ನಿಜ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆದರೆ ಬಂದು ದೇವರ ದರ್ಶನ ಮಾಡಿಕೊಂಡು ಈ ದೇವಿಯ ಆಶೀರ್ವಾದ ಕೂಡ ತೊಗೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದೆ ಒಂದು ವಿಶೇಷವಾದ ಒಂದು ಜಾಗದ ಜೊತೆಗೆ. ಟೇಕ್ ಕೇರ್ ಫ್ರೆಂಡ್ಸ್.